ನಿರೀಕ್ಷೆ ಮೀರಿ ಎಲ್ಲ ಕಡೆ ಬೀಸ್ತಾ ಇದೆ. ಇದರ ಪರಿಣಾಮ ದೇಶದಲ್ಲಿ 400ಕ್ಕಿಂತ ಹೆಚ್ಚು ಸೀಟನ್ನು ನಾವು ಗೆಲ್ತೇವೆ. ಕರ್ನಾಟಕದಲ್ಲಿ 28ಕ್ಕೆ 28 ಸೀಟ್ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದೆರಡು ವ್ಯತ್ಯಾಸ ಆದರೂ ಸಹ ನಿರೀಕ್ಷೆ ಮೀರಿ ನಾವು ಜನಬೆಂಬಲನೂ ಇದೆ. ನಾನು ರಾಜ್ಯದ ಉದ್ದಗಲಿಗೆ ಪ್ರವಾಸ ಮಾಡೋದಕ್ಕೆ ಕಾಣ್ತಿರೋ ವಾತಾವರಣ ಅಂತ ಹೇಳಿದ್ರೆ ನಾವು 28ಕ್ಕೆ 28 ಲೋಕಸಭಾ ಗೆಲ್ಬಹುದು. ಒಂದೆರಡು ಮೂರು ವ್ಯತ್ಯಾಸ ಆದರೂ ಸಹ 25ಕ್ಕೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅನ್ನೋಂಥದ್ದು ನನ್ನ ವಿಶ್ವಾಸ. ಜನರ ಅಭಿಪ್ರಾಯವೂ ಅದೇ ಇದೆ. ನಾಳೆಯಿಂದ ಮತ್ತೆ ನಾನು ಪ್ರವಾಸ ಹೊರಟಿದ್ದೇನೆ. ವಾತಾವರಣ ನಮ್ಮ ನಿರೀಕ್ಷೆ ಮೇಲೆ ನಮ್ಗೆ ಅನುಕೂಲಕರವಾಗಿದೆ. ನಡ್ಡಾಜಿಯವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಂದು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಸ್ಫೂರ್ತಿ ತುಂಬ ಹೋಗಿದ್ದಾರೆ. ಅದು ಸಹ ದೊಡ್ಡ ಶಕ್ತಿ ಅಂತ ನಾನು ಬರ ಪರಿಹಾರಕ್ಕೆ ಮೊದಲು ರಾಜ್ಯ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿ ಹಂಚಿದ ನಂತರ ಕೇಂದ್ರ ಸರ್ಕಾರವನ್ನು ಕೇಳಬೇಕು. ನಾನಿದ್ದಾಗಲೂ ಬರ ಇತ್ತು. ಆ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರದ ಹಣವನ್ನು ಖರ್ಚು ಮಾಡಿ ನಂತರದ ಕೇಂದ್ರದ ಹಣವನ್ನು ತರ್ತಾ ಇದ್ದೇವೆ. ಈ ಸರ್ಕಾರ ಎಲ್ಲವನ್ನ ಕೇಂದ್ರ ಕಡೆ ಬಿಟ್ಟು ಮಾಡಿ ತೋರಿಸಿ ಇವರು ಯಾವುದೋ ಕೆಲಸವನ್ನು ಮಾಡಿದ್ರೆ ಕೈಕಟ್ಟುಕೊತಿರೋದ್ರಿಂದ ಈ ಪರಿಸ್ಥಿತಿ ಬಂದಿದೆ. ಭೀಕರ ಬರಗಾಗಿರೋದು ನಿಜ, ಕುಡಿಯುವ ನೀರಿನ ಆಕಾರ ಇರೋದು ನಿಜ, ಎಲ್ಲ ಜಲಾಶಯಗಳು ಬತ್ತೋಗಿರೋದು ನಿಜ, ಮಳೆ ಆಗದೇ ಇರೋದು ನಿಜ. ಇದೆಲ್ಲಕ್ಕೂ ಕಾರಣ ಇವತ್ತು ಈ ಕಾಂಗ್ರೆಸ್ ಪಕ್ಷದ ಒಂದು ದುರಾಡಳಿತ. ಅವರು ಸರಿಪಡಿಸ್ಕೊಳ್ಳದೆ ಇದ್ರೆ ಇನ್ನೂ ಜನ ಕಷ್ಟದಲ್ಲಿ ಸಿಕ್ಕೊಳ್ತಾರೆ. ಇದರ ವಿರುದ್ಧ ಹೋರಾಟ ಮಾಡೋದು ನಮ್ಗೆ ಅನಿವಾರ್ಯ ಆಗುತ್ತೆ. ಅಗತ್ಯ ಇದ್ರೆ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಎಲ್ಲರೂ ಹೋಗ್ಲಿ, ಆ ವಿಷಯ ಬೇರೆ ವಿಷಯಕ್ಕೆ ಕೇಂದ್ರ ಏನು ಕೊಡಬೇಕು ಅಂತ ಕೊಡುತ್ತೆ. ರಾಜ್ಯ ಸರ್ಕಾರ ಇವತ್ತು ದಿವಾಳಿಯಾಗಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಿದೆ, ಎಲ್ಲ ನೀರಾವರಿ ಯೋಜನೆ ನಿಂತು ಎಲ್ಲಿ ಕೆಲಸ ನಡೀತಾ ಇದೆ. ಅವ್ರು ಹೇಳಿ ಎಲ್ಲರೂ ಇಂಥ ಕಡೆ ನೀರಾವರಿ ಯೋಜನೆ ನಡೀತಾ ಇದೆ, ಕೆಲಸ ಆಗ್ತಾ ಇದೆ. ಬೇರೆ ಬೇರೆ ಕಾರಣಕ್ಕೋಸ್ಕರ ಹಣವನ್ನು ಖರ್ಚು ಮಾಡಿ ಈಗ ದಿವಾಳಿ ಆಗಿರೋದ್ರಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಆಗದೇ ಇರುವಂಥ ವಿಚಿತ್ರವಾದ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೆಂದೂ ಸಹ ಈ ರೀತಿಯ ಒಂದು ದುರ್ಬಲ ಸರ್ಕಾರವನ್ನು ನಾವು ನೋಡಿರಲಿಲ್ಲ. ಚುನಾವಣೆ ನಂತರ ರಾಜ್ಯದಲ್ಲಿ ಏನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಲೋಕಸಭಾ ಚುನಾವಣೆ ನಾವು 28, 25, 26 100 ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ನಾಳೆಯಿಂದ ಮತ್ತೆ ಪ್ರವಾಸ ಹೊರಟಿದ್ದೇನೆ. ಇಲ್ಲಿ ರಾಘವೇಂದ್ರ ಸುಮಾರು 2.5-3 ಲಕ್ಷ ಅಂತ ಗೆಲ್ತಾರೆ. ಅಮಿತ್ ಶಾ ಅವರು ಬರ್ತಾರೆ ಸರ್ ಪ್ರಚಾರಕ್ಕೆ. ಶಿವಮೊಗ್ಗ ಬರ್ತಾ ಇದ್ದಾರೆ. ಹುಬ್ಳಿ ನಾಳೆ ಲ್ಯಾಂಡ್ ಆಗ್ತದೆ, ನೋಡೋಣ. ಸರ್, ಈಗ ಪೆಂಡ್ರೈವ್ ಒಂದು ವಿಚಾರ ಚರ್ಚೆ ಆಗ್ತಿದೆ ಸರ್. ಕಾನೂನು ಅದರದೇ ಅಂತ ಕ್ರಮ ತಗೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.